ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂದರೆ ಸೋಲಾರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಲಾರ್. ಸೊ ತುಂಬ ಜನರಿಗೆ ಮಿಸ್ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೋಲಾರ್ ಅಂದರೆ ನೀರಿನ ಸೋಲಾರ್ ಜೊತೆ ನಮ್ಮನ್ನು ಕಂಪೇರ್ ಮಾಡ್ತಾರೆ. ಅದು ಟೆಕ್ನಾಲಜಿ ಬೇರೆ, ಇದು ಟೆಕ್ನಾಲಜಿ ಬೇರೆ. ಇದರಲ್ಲಿ 3 ಟೈಪ್ಸ್ ಆಫ್ ಸೋಲಾರ್ ಇದೆ: ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್. ಆನ್ ಗ್ರಿಡ್ ಅಂದರೆ ಪ್ಯಾನಲ್ ಇರುತ್ತೆ, ಸೋಲಾರ್ ಪ್ಯಾನಲ್ಸಿಂದ ಇನ್ವರ್ಟರ್ ಹೋಗುತ್ತೆ, ಅದು ಎನರ್ಜಿನ ಕನ್ವರ್ಟ್ ಮಾಡುತ್ತೆ, ನಿಮಗೆ ಸಪ್ಲೈ ಮಾಡುತ್ತೆ. ನೀವು ಯೂಸ್ ಮಾಡ್ತೀರಾ. ನೀವು ಯೂಸ್ ಮಾಡಿಲ್ಲ, ಎಕ್ಸೆಸ್ ಇರೋದು ಆಟೋಮೆಟಿಕ್ AB ಹೋಗುತ್ತೆ. ಆದರೆ ಪವರ್ ಕಟ್ ಆಯ್ತಂದ್ರೆ ನೀವು ಪ್ಯಾನಲ್ಸ್ ಇಟ್ಕೊಂಡಿದ್ರು ನಿಮಗೆ ವರ್ಕ್ ಆಗಲ್ಲ, ಇನ್ವರ್ಟರ್ ಎಕ್ಸ್ಪೋರ್ಟ್ ಆಗಲ್ಲ. ಸೊ ನೀವು ಒಂದು UPS ಮೇಲೆ ರಿಲಯಬಲ್ ಇರಬೇಕು. ಇದನ್ನು ಆನ್ ಗ್ರಿಡ್ ಅಂತ ಹೇಳ್ತೀವಿ. ಆಫ್ ಗ್ರಿಡ್ ಸೆಟಪ್ ಏನಂದರೆ ಪ್ಯಾನಲ್ ಇರುತ್ತೆ, ಬ್ಯಾಟ್ರಿ ಇರುತ್ತೆ. ಫಸ್ಟ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿದ್ಮೇಲೆ ನಿಮ್ಮ ಮನೆಗೆ ಸಪ್ಲೈ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸರ್ಕ್ಯೂಟಲ್ಲಿ ಏನಿದೆ ಅದೆಲ್ಲ ವರ್ಕ್ ಆಗುತ್ತೆ. ಆದರೆ ನೀವು ಆಫೀಸ್ ಹೋಗಿರ್ತೀರ, ಎಕ್ಸೆಸ್ ಏನು ಜನರೇಟ್ ಆಗುತ್ತೆ, ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಅದೆಲ್ಲ ಲಾಸ್ ಆಗುತ್ತೆ, ನಿಮ್ಗೆ ಎನರ್ಜಿ ಲಾಸ್ ಆಗುತ್ತೆ. ಥರ್ಡ್ ಬರೋದು ಹೈಬ್ರಿಡ್. ನಾವು ಜಾಸ್ತಿ ಮಾಡ್ತಿರೋದು ಹೈಬ್ರಿಡ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಬ್ಯಾಂಗ್ಳೂರ್ ಮಾಡ್ತಾ ಇದ್ದೀವಿ. ಹೈಬ್ರಿಡ್ ಅಂದ್ರೆ ಏನಂದರೆ ಈ ಆನ್ ಗ್ರಿಡ್ ಪ್ಲಸ್ ಆಫ್ ಗ್ರಿಡ್ ಈ ಎರಡೂ ಸೇರಿ ಹೈಬ್ರಿಡ್ ಅಂತ ಹೇಳ್ತೀವಿ. ಹೈಬ್ರಿಡ್ ಅಂದರೆ ಪ್ಯಾನಲಿಂದ ಫಸ್ಟ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗಿದ ಮೇಲೆ ನಿಮಗೆ ಸಪ್ಲೈ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಗಲ್ ಫೇಸ್ 3 ಫೇಸ್ ಇರಲಿ, ನಿಮ್ಮ ಮನೇಲಿ ಇವಾಗ ಲಿಫ್ಟ್ಸ್ ಇದೆ, ACs ಇದೆ, ಇಂಡಕ್ಷನ್ ಇದೆ, ಓವನ್ ಇದೆ, ನೀರಿನ ಮೋಟ್ರ್ ಇದೆ, ಏನೇ ಆಗಲಿ ಎಲ್ಲ ಎಕ್ವಿಪ್ಮೆಂಟ್ಸು ಇದ್ರ ಮುಖಾಂತರ ಬೆಳಗಿಂದ ಸಂಜೆ 6 ಗಂಟೆ ತನಕ ಸೋಲಾರಿಂದ ವರ್ಕ್ ಆಗುತ್ತೆ. ಎಕ್ಸ್ಟ್ರಾ ಬೇಕಾದ್ರೆ ಬ್ಯಾಟ್ರಿಯಿಂದ ತಗೊಳುತ್ತೆ. ಆದರೆ ಇಲ್ಲಿ ಅಡ್ವಾಂಟೇಜ್ ಏನಂದರೆ ನೀವು ಎಕ್ಸೆಸ್ ಏನು ಜನರೇಟ್ ಮಾಡ್ತೀರಾ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು KEBಗೆ. ಇದೊಂದು ಆ್ಯಡೆಡ್ ಅಡ್ವಾಂಟೇಜ್. ಸೆಕೆಂಡ್ ಏನಂದರೆ ಹೈಬ್ರಿಡ್ ಇನ್ವರ್ಟರ್ಸ್ ಅಂತ ಬರುವಾಗ 99% ಆ್ಯಕ್ಚುಲಿ ಇಂಪೋರ್ಟೆಡೇ ಇದೆ. ಕರೆಂಟ್ಲಿ ಇಂಡಿಯಾನಲ್ಲಿ ಇವಾಗ ಮೇಕ್ ಇನ್ ಇಂಡಿಯಾ ಶುರು ಮಾಡಿ ತುಂಬ ಕಂಪನೀಸ್ ಮುಂದೆ ಬರ್ತಾ ಇದ್ದಾರೆ ಮಾಡೋಕ್ಕೆ. ಸೊ ಆಫ್ ಗ್ರಿಡ್ ಇನ್ವರ್ಟರ್ಸ್ ಲೋಕಲಲ್ಲಿ ಎಲ್ಲ ಬ್ರ್ಯಾಂಡ್ ಇನ್ವರ್ಟರ್ ಸಿಗುತ್ತೆ. ಟ್ರೆಡಿಷನಲ್ ಇನ್ವರ್ಟರ್ ಅಂತೀವಿ. ಆ ಕಾಲದಲ್ಲಿ ಇವತ್ತು ತನಕ ಆಫ್ ಗ್ರಿಡ್ ಇನ್ವರ್ಟರ್ಸ್ ರನ್ನಿಂಗ್ ಇದೆ. ಆದರೆ ಈ ಆನ್ ಗ್ರಿಡ್ ಪ್ಲಸ್ ಆಫ್ ಗ್ರಿಡ್ ಎರಡೂ ಸೇರಿ ಹೈಬ್ರಿಡ್ ಕೆಲಸ ಮಾಡುತ್ತೆ. ಸೊ ನಾವು ರೆಕಮೆಂಡ್ ಮಾಡೋದು, ಸಜೆಸ್ಟ್ ಮಾಡೋದು ಹೈಬ್ರಿಡ್ ಹೋಗಿ ಅಂತ. ಆನ್ ಗ್ರಿಡ್ ಎಲ್ಲಿ ರೆಕಮೆಂಡ್ ಮಾಡ್ತಾರೆ, ಪವರ್ ಕಟ್ಸ್ ತುಂಬ ಕಡಿಮೆ ಇದೆ ನಿಮಗೆ, ಪ್ಲಸ್ ಜಾಸ್ತಿ ಬಿಲ್ ಕಟ್ತಾರೆ, ಭಯಂಕರ ಬಿಲ್ ಕಟ್ತಾ ಇದ್ದೀರಾ ಅಂದರೆ ಅವ್ರಿಗೆಲ್ಲ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟೇ ಆನ್ ಗ್ರಿಡ್ ಹೋಗಿ ಅಂತೀವಿ. ಸೊ 10 kW ಒಳಗಿದೆ ಅಂದರೆ ನಿಮಗೆ 2, 3, 4, 5 ಬೇಕಾದರೆ ವಿತಿನ್ ಬ್ಯಾಂಗ್ಳೂರ್ ಇದ್ದೀರಾ ಅಂದರೆ PM ಸೂರ್ಯಗರಲ್ಲಿ ಸಬ್ಸಿಡಿ ಜೊತೆ ತಗೊಳ್ಳಿ. ಸೊ 3 kWಗೆ 78,000 ಸಬ್ಸಿಡಿ ಸಿಗುತ್ತೆ ನಿಮಗೆ, 5ಗೆ 78 ಸಿಗುತ್ತೆ ನಿಮಗೆ. ಸೊ ಅದನ್ನು ರೆಕಮೆಂಡ್ ಮಾಡ್ತೀವಿ ನಾವು. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಆನ್ ಗ್ರಿಡ್ ಅಂದರೆ ಏನು, ಆಫ್ ಗ್ರಿಡ್ ಅಂದರೆ ಏನು, ಹೈಬ್ರಿಡ್ ಅಂದರೆ ಏನು, ಅದರಲ್ಲಿ ಏನೇನು ಟೆಕ್ನಾಲಜೀಸ್ ಇದೆ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.